ನಮ್ಮ ಜೊತೆ ಅಪಾರ್ಟ್ಮೆಂಟ್ ನಿವಾಸಿಯಾಗಿರುವಂತಹ ಕಿರಣ್ ಹೆಬ್ಬಾರ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆ ಒಂದು ಸಂವಾದ ಕಾರ್ಯಕ್ರಮವನ್ನು ಡಿ ಸಿ ಎಂ ಹಮ್ಮಿಕೊಂಡಿದ್ರು. ಆ ಒಂದು ಸಂದರ್ಭದಲ್ಲಿ ನೀವು ಒಂದೊಂದು ಪತ್ರವನ್ನು ಬರೆದಿದ್ರಿ. ಆ ಒಂದು ಪತ್ರದ ಬಗ್ಗೆಯೂ ಕೂಡ ಚರ್ಚೆ ಆಯಿತು. ಏನಂತ ಪತ್ರ ಬರೆದಿದ್ರಿ ಸರ್? ಮೇಡಮ್, ಇದು ಎಲೆಕ್ಷನ್ ಟೈಮಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ KO ಆ್ಯಕ್ಟ್ ಅಮೆಂಡ್ಮೆಂಟ್ ಜಾರಿಗೆ ತರ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲೇ ಪ್ರಾಮಿಸ್ ಮಾಡಿದರು. ಕಳೆದ 2.5 ವರ್ಷದಲ್ಲಿ ನಾವು ಸುಮಾರು ಸಲ DCM ಸಾಹೇಬ್ರನ್ನ ಮೀಟ್ ಮಾಡೋಕ್ಕೆ ಹೋದ್ವಿ. ಅವರು ಮಾಡ್ಕೊಡ್ತೀನಿ ಆ ಸೆಷನ್ 2024 ಸೆಷನ್ನಿಂದ ಅಸೆಂಬ್ಲಿ ಸೆಷನಲ್ಲಿ ಪಾಸ್ ಆಗತ್ತೆ ಅಂತ ಹೇಳ್ಕೊಂಬಂದರು. ಅದು 3-4 ಸೆಷನ್ ಆಯಿತು, ಆಗಲಿಲ್ಲ. 2.5 ವರ್ಷ ಆಯಿತು. ಸೊ ನಾವು ಹೇಳಿದ್ವಿ, ನಾವು ಪತ್ರದಲ್ಲಿ 2.5 ವರ್ಷ ಆಗಿದೆ, ಇನ್ನು 2.5 ವರ್ಷದಲ್ಲೇ ನೀವು ಅರ್ಧ ಕಾಲ ಆಗಿದೆ, ಆದಷ್ಟು ಬೇಗ ಇದನ್ನು ಜಾರಿಗೆ ತೊಗೊಂಬಂದರೆ ಜನಕ್ಕೆ ಅನುಕೂಲ ಆಗುತ್ತೆ. GB ಎಲೆಕ್ಷನ್ ಬಂದರೆ ಗೌರ್ಮೆಂಟಿಗೂ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ತೊಗೊಂಬನ್ನಿ, ಜನ ಕಾಂಗ್ರೆಸ್ ಪಾರ್ಟಿ ಪರವಾಗಿ ವೋಟ್ ಹಾಕ್ತಾರೆ ಅಂತ ನಾನು ಪತ್ರದಲ್ಲಿ ಬರೆದಿದ್ದೆ. ಸರ್, ಅವ್ರು ಹೇಳ್ತಾರೆ ಅಂದರೆ ಬೆದರಿಕೆ ಹಾಕುವಂಥದ್ದು ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿ ಏಕವಚನದಲ್ಲಿ ಮಾತಾಡ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದ್ರಲ್ಲಿ ಹೇಳಿರೋದು ಅವರು ಯಾವ ಥರ ರೀತಿ ತೊಗೊಂಡ್ರೋ ಗೊತ್ತಿಲ್ಲ. ನಾನು ಹೇಳಿದ್ದೀನಿ GB ಎಲೆಕ್ಷನ್ ಬರ್ತಾಯಿದೆ, ಇದನ್ನು ಆದಷ್ಟು ಬೇಗ ಅಸೆಂಬ್ಲಿ ಸೆಷನಲ್ಲಿ ಇದನ್ನು ಮಾಡಿ ಅಂತ ನಾನು ಹೇಳಿರೋದು. ಮತ್ತೊಂದ್ಸಲ ಅವ್ರನ್ನೇನಾದ್ರು ಭೇಟಿ ಆಗುವಂತಹ ಪ್ರಯತ್ನ ಮಾಡ್ತೀನಿ ಸರ್? ಖಂಡಿತ ಮಾಡ್ತೀನಿ. ಇದು ಆದಷ್ಟು ಬೇಗ ಈ ಸಲ ಅಸೆಂಬ್ಲಿ ಸೆಷನ್ ತೊಗೊಂಬನ್ನಿ ಅಂತಲೇ ಮನವಿ ಮಾಡ್ತೀನಿ. ಇದಿಷ್ಟು ಏನು ಕಿರಣ್ ಹೆಬ್ಬಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಪವನ್ ಗೌಡ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.